ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಕೇಸ್. ರಾತ್ರಿಯೇ ಶಿವಾನಂದ ನೀಲಣ್ಣನವರ್ ಬಂಧಿಸಿ ಮಾಳಮಾರುತಿ ಪೊಲೀಸರಿಂದ ವಿಚಾರಣೆ. ಇವತ್ತು ಕಚೇರಿ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿರುವ ಪೊಲೀಸರು. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಖಾಸಗಿ ಬಸ್ನಲ್ಲಿ ಬೆಂಕಿ. ಚಾಲಕನ ಸಮಯ ಪ್ರಜ್ಞೆಯಿಂದ ಉಳಿದ 36 ಪ್ರಯಾಣಿಕರ ಜೀವ. ಹಾಸನದ ಶಾಂತಿ ಗ್ರಾಮ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬರೆ ಜೊತೆಗೆ ಪೋಷಕರಿಗೆ ಹೊಸ ಶಾಕ್. ಶಾಲಾ ವಾಹನಗಳ ಶುಲ್ಕ 10% ಹೆಚ್ಚಿಸುವುದಕ್ಕೆ ನಡೆದಿದೆ ಚಿಂತನೆ. ಮುಂದಿನ ವಾರದಿಂದ ಖಾಸಗಿ ಶಾಲೆಗಳು ಪುನಾರಂಭವಾಗ್ತಾ ಇದ್ದು ಆಗಿನಿಂದಲೇ ಶುಲ್ಕ ಹೆಚ್ಚಳಕ್ಕೆ ತಯಾರಿ. ಮೊದಲೇ ಸರಿಯಾಗಿ ಲೋಡ್ ಸಿಗ್ತಾ ಇಲ್ಲ, ನಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯುದ್ಧದ ನೆಪದಲ್ಲೀಗ ಡೀಸೆಲ್ ದರಗಳನ್ನು ಹೆಚ್ಚಿಸಿದ್ರೆ ಹೇಗೆ? ಹೋರಾಟದ ಎಚ್ಚರಿಕೆ ಕೊಟ್ಟ ಲಾರಿ ಮಾಲೀಕರ ಅಸೋಸಿಯೇಷನ್. ಮತ್ತೆ ರಾಜ್ಯದಲ್ಲಿ ಶುರುವಾದ ಹಿಜಾಬ್ ವರ್ಸಸ್ ಕೇಸರಿ ಶಾಲು. ಶಾಲಾ ಕಾಲೇಜು ಶುರುವಾಗೋ ಮೊದಲೇ ಸರ್ಕಾರ ನಿರ್ಧಾರ ವಾಪಸ್ ಪಡೆಯಬೇಕು. ಸಮವಸ್ತ್ರ ನಿಯಮ ಪಾಲನೆ ಮಾಡದೇ ಇದ್ರೆ ಕೇಸರಿ ಶಾಲು ಆಂದೋಲನಕ್ಕೆ ಬಿಜೆಪಿ ನಿರ್ಧಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.